ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ. ಇವತ್ತು ನಾವು ನೈಟ್ ಹೊರಟು ಈಗ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಬೆಂಗಳೂರಲ್ಲಿ ಎಷ್ಟೇ ಮಳೆ ಹೋದ್ರೂ ಸೆಕೆ ಆಗ್ತಾಯಿತ್ತು. ಇಲ್ಲಿ ನೋಡಿ, ಇಲ್ಲಿ ಬಂದು ಚಳಿ ನಡುಗ್ತಾ ಇದೆ. ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಡ್ರೈವಿಂಗ್ ಮಾಡ್ಕೊಂಬಂದೆ. ನೋಡಿ, ನಿದ್ದೆ ಗಣ್ಣಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಬೇಕಾದ್ರೆ ಓಡಿಸ್ಬೋದು. ಆ ಹುಮ್ಮಸ್ಸಲ್ಲಿ ಇಳಿದಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ. ತಣ್ಣನೆ ಗಾಳಿ ಬೀಸ್ತಾ ಇದೆ, ಚಳಿ ಆಗ್ತಾ ಇದೆ. ಬೇಗ ಒಂದು ಕಾಫಿ ಎಲ್ಲ ಕುಡಿಬೇಕು. ಅದಕ್ಕೂ ಮುಂಚೆ ನಾವು ಇಲ್ಲಿ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಆಗಕ್ಕೆ ಬಂದಿದ್ವಿ. ನಮ್ಮ ಪ್ರೊಡಕ್ಷನ್ ನಂಬರ್ 3 ಟೀಮ್ನ ಒಬ್ಬರು ಕಥೆಗಾರರು, ಸ್ಕ್ರಿಪ್ಟ್ ರೈಟ್ರು, ಅವರು ಸದಾಶಿವ ಅವರಂತ. ಅವ್ರನ್ನ ನಿದ್ದೆಲಿ ಕಾಟ ಕೊಟ್ಟು ಎಬ್ಬಿಸಿ ಇಲ್ಲಿ ಒಂದು ಜಾಗಕ್ಕೆ ಕರ್ಕೊಂಬಂದಿದ್ದೀವಿ. ಅವರು ಏನು ಮಾತಾಡ್ತಾರೆ ಅಂತ ಕೇಳೋಣ. ಹಲೋ ಸರ್, ನಿದ್ದೆ ಕೆಡಿಸ್ಬಿಟ್ವಿ ನಿಮ್ಗೆ. ಬೆಳಗ್ಗೆನೆ ಬಂದ್ಬಿಟ್ಟಿದಾರೆ ಬೆಂಗಳೂರಿಂದ 5ವರೆಗೂ. ಹೌದು, ನಿಮ್ಮನ್ನ ನೋಡಕ್ಕೆ ಬಿಡ್ಲಿಲ್ವಲ್ರಿ ನೀವು? ಬರ್ದ ನಿದ್ದೆಯಲ್ಲಿ ಹಾಫ್ ಮಿನಿಟ್ ತರ ಬಂದ್ಬಿಟ್ಟಿದ್ದೀನಲ್ರಿ ನಾನು. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಾತಾಡು ಅಂತಿದ್ರಲ್ಲ. ಮಾತಾಡಿ, ನೀವೇ ಮಾತಾಡಿ. ನಿಮ್ದು ಅಭಿಪ್ರಾಯಗಳು ತಿಳಿಸಿ. ಅಭಿಪ್ರಾಯಗಳೇನಿಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನೋ ಮಾಡೋಣ ಅಂತ ಹೊರಟಿದ್ದೀರಿ. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ. ಏನೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ. ನನ್ನ ಹೆಸರು ಸದಾಶಿವ ಅಂತ, ಚಿಕ್ಕಮಂಗ್ಳೂರು. ನಾನು ಸ್ಕ್ರಿಪ್ಟ್ ರೈಟ್ರು, ಡೈಲಾಗ್ ರೈಟ್ರು, ಲಿರಿಕ್ ರೈಟ್ರು. ಎಲ್ಲರೂ ಒಟ್ಟಿಗೆ ಸೇರೋಣ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದು ನಮ್ಮ ಕನಸು. ಮಾಡಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಒಂದೊಂದು ಕನಸಿರುತ್ತೆ. ಇದು ನಮ್ಮದು ಒಂದು ಕನಸು. ಎಲ್ಲರೂ ಒಟ್ಟಿಗೆ ಸೇರೋಣ, ಮಾಡೋಣ, ಸಕ್ಸಸ್ ಆಗಲಿ. ನೀವು ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮೂರು ಮುಗ್ಳುವಳ್ಳಿ, ಚಿಕ್ಕಮಂಗ್ಳೂರು ಹತ್ರ. ಚಿಕ್ಕಮಂಗ್ಳೂರಿಂದ 7 ಕಿಲೋಮೀಟ್ರು. ಇತ್ತೀಚೆಗೆ ನಾನು ಸುಮಾರು ಒಂದು 15 ವರ್ಷದಿಂದ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಅವಕಾಶಗಳು ತುಂಬ ಕಮ್ಮಿ ಇದೆ. ಯಾರೂ ಸಪೋರ್ಟ್ ಮಾಡಲ್ಲ. ಈ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಅಂತಂದರೆ, ಕನ್ನಡ ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ಜನಗಳು. ಬರೀ ತಗಲ ಮೊಬೈಲ್ ತಗೊಳೋದು, ಮೊಬೈಲೆಲ್ಲ ನೋಡೋದು, ಯೂಟ್ಯೂಬಲ್ಲಿ ನೋಡೋದು, ನೆಟ್ ಸರ್ಚ್ ಮಾಡೋದು, ಅದು ನೋಡೋದು ಇದು ನೋಡೋದು, ಅದೇ ಆಗ್ಬಿಟ್ಟು ಸಿನಿಮಾ ರಂಗಕ್ಕೆಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ. ಸಿನಿಮಾ ರಂಗ ಬೆಳೆದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಆಮೇಲೆ ಬಿಟ್ಬಿಟ್ಟು ಇವಾಗ ಏನು ಮಾಡ್ತಾರೆ ಜನ ಅಂತಂದರೆ, ಈ ಕನ್ನಡ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಭಾಷೆಗೆ ಬಿದ್ದುಬಿಟ್ಟಿದ್ದಾರೆ. ಅದು ಹೆಂಗೆ ಅಂತಂದ್ಬಿಟ್ಟು ತೆಲುಗು, ತಮಿಳು, ಹಿಂದಿ ಹಿಂಗೆ ಹೋಗ್ಬಿಡ್ತಾರೆ. ಅದರಲ್ಲಿ ಏನಾಗಿದೆ ಅಂತಂದರೆ, ಅದು ಭಾಷೆ ಅರ್ಥ ಆಗಲ್ಲ, ಭಾವನೆನೂ ಅರ್ಥ ಆಗಲ್ಲ. ಆದರೂ ಏನೋ ಇದೆ ಅಂತ ನೋಡ್ತಾರೆ. ಆದರೆ ಕನ್ನಡ ಭಾಷೆ ಅರ್ಥ ಆಗುತ್ತೆ, ಭಾವನೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆದರೂ ಚೆನ್ನಾಗಿಲ್ಲ, ಇದು ನಮ್ಗೆ ಇಷ್ಟ ಆಗಿಲ್ಲ, ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು, 101 ಕಮೆಂಟ್ಸ್ ಕೊಡ್ತಾರೆ. ಎಲ್ಲನೂ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲದೂ ಆಗುತ್ತೆ. ಸುಮ್ಮನೆ ಆಮೇಲೆ ಎಲ್ಲರೂ ದಯವಿಟ್ಟು ಹೇಳ್ತೀವಿ, ಈ ಬೇರೆ ಭಾಷೆನೆಲ್ಲ ಬಿಡಿ, ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಿ, ನೀವು ಸಪೋರ್ಟ್ ಕೊಡಿ. ನೀವು ಸಪೋರ್ಟ್ ಕೊಟ್ಟರೆ ನಾವು ಬೆಳಿತೀವಿ. ದಯವಿಟ್ಟು ಎಲ್ಲ ಸಪೋರ್ಟ್ ಕೊಡಿ.